ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಗುಣಾತೀತನಾದವನು ಹೇಗಿರ್ತಾನೆ ಅನ್ನುವಂಥದ್ದನ್ನು ಅನೇಕ ಶ್ಲೋಕಗಳಲ್ಲಿ ಹೇಳ್ತಾ ಬಂದ. ಸುಖ ದುಃಖಗಳಲ್ಲಿ ಸಮಾನವಾಗಿರ್ತಕ್ಕಂಥವನು ಮತ್ತು ಕಲ್ಲು ಮಣ್ಣು ಚಿನ್ನ ಎಲ್ಲವನ್ನೂ ಕೂಡ ಒಂದೇ ರೀತಿಯಲ್ಲಿ ನೋಡುವಂಥವನು, ಪ್ರಿಯ ಮತ್ತು ಅಪ್ರಿಯವಾದವುಗಳನ್ನು ಸಮಾನವಾಗಿ ನೋಡ್ತಕ್ಕಂಥವನು, ಸ್ತುತಿಯನ್ನು ಮತ್ತು ನಿಂದೆಯನ್ನು ಮತ್ತು ಅಂದರೆ ಟೀಕೆ ಟಿಪ್ಪಣಿಗಳನ್ನು ಮತ್ತು ಹೊಗಳುವಿಕೆಯನ್ನು, ಸ್ತುತಿ ನಿಂದೆ ಇವನ್ನು ಸಮಾನವಾಗಿ ನೋಡ್ತಕ್ಕಂಥವನು ನಿಜವಾದ ಗುಣಾತೀತನಾದವನು ಅಂತ ಹೇಳಿದ್ದ. ಮತ್ತೆ ಮುಂದುವರೆದು ಈ ಅಧ್ಯಾಯದ ಕೊನೆಯ 3 ಶ್ಲೋಕಗಳು 25, 26 ಮತ್ತು 27ನೇ ಶ್ಲೋಕಗಳಲ್ಲಿ ಭಗವಂತ ಏನನ್ನು ಹೇಳ್ತಾನೆ ಅಂತ ನೋಡೋಣ. ಮಾನಾಪಮಾನಯೋಸ್ತುಲ್ಯ ತುಲ್ಯೋ ಮಿತ್ರ ಪರೀಕ್ಷಯೋ ಸರ್ವಾರಂಭ ಪರಿತ್ಯಾಗಿ ಗುಣಾತೀತ ಸ ಉಚ್ಯತೆ ಅಂತ ಹೇಳ್ತಾ ಇದ್ದಾನೆ. ಯಾರು ಮಾನಾಪಮಾನಗಳಲ್ಲಿ ಸಮಾನ ಬುದ್ಧಿಯುಳ್ಳವನಾಗಿರ್ತಾನೋ, ಅದು ಅತ್ಯಂತ ಮಾನ ಮರ್ಯಾದೆಯನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಅಪಮಾನವನ್ನು ಮಾಡ್ತಕ್ಕಂಥ ಸಂದರ್ಭವೂ ಬರಬಹುದು. ಎರಡನ್ನೂ ಸಮಾನ ಬುದ್ಧಿಯುಳ್ಳವನಾಗಿರ್ತಕ್ಕಂಥ, ಎರಡಕ್ಕೂ ಸಮಾನವಾಗಿ ಬುದ್ಧಿಯುಳ್ಳವನಾಗಿರುವವನು ಮತ್ತು ಶತ್ರುಗಳನ್ನು ಮಿತ್ರರನ್ನು ಒಂದೇ ಸಮನಾಗಿ ನೋಡ್ತಕ್ಕಂಥವನು. ಅವನಿಗೆ ಶತ್ರುಗಳು ಅಂತ ಯಾರೂ ಇರಲ್ಲ. ಗುಣಾತೀತನಾದವನಿಗೆ ಅಕಸ್ಮಾತ್ತಾಗಿ ಯಾರಾದರೂ ಅವನ ಮೇಲೆ ಶತ್ರುತ್ವವನ್ನು ಬೆಳೆಸ್ಕೊಂಡಿದ್ರೂ ಕೂಡ ಆ ಶತ್ರುತ್ವವನ್ನು ಮಿತ್ರತ್ವವನ್ನು ಒಂದೇ ರೀತಿ ನೋಡ್ತಕ್ಕಂಥವನು, ಸಮಸ್ತ ಕರ್ಮಗಳನ್ನು ಬಿಟ್ಟಾಗಿರ್ತಕ್ಕಂಥವನು. ಕರ್ಮಗಳನ್ನು ಮಾಡೋದು ಯಾತಕ್ಕೆ? ನಾವು ಭಗವಂತನಲ್ಲಿ ನಾನಾ ರೀತಿಯ ಫಲಗಳನ್ನು ಅಪೇಕ್ಷಿಸೋದಕ್ಕಾಗೇ ಮಾಡ್ತೀವಿ ನಾವು. ಆದ್ದರಿಂದ ಕರ್ಮಗಳನ್ನೇ ಬಿಟ್ಟಾಕಿರ್ತಕ್ಕಂಥವನು, ಅವನನ್ನು ಗುಣಾತೀತ ಅಂತ ಕರೀತಾರೆ ಅಂತ ಹೇಳ್ತಾ ಇದ್ದಾರೆ. ಈ ನಿಜವಾದ ಗುಣಾತೀತನಾದವನ ಲಕ್ಷಣ ಹೇಗಿರುತ್ತೆ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಅವನಿಗೆ ಗೌರವವೂ ಒಂದೇ, ಅಗೌರವವೂ ಒಂದೇ. ಯಾರಾದರೂ ಅತಿಯಾದ ಗೌರವ ತೋರಿಸಿದ್ರೂ ಅವನು ಹಿಗ್ಗಲ್ಲ, ಅಗೌರವ ಮಾಡಿದರೂ ಅವನೇನು ಕುಗ್ಗಲ್ಲ. ಸಮಬುದ್ಧಿ ಉಳ್ಳಂಥವನು, ಶತ್ರು ಮಿತ್ರರನ್ನೆಲ್ಲವನ್ನು ಒಂದೇ ರೀತಿ ನೋಡ್ತಕ್ಕಂಥವನು, ಯಾವ ಕರ್ಮಗಳಲ್ಲೂ ಇಷ್ಟಪಡದೇ ಇರ್ತಕ್ಕಂಥವನು. ಮತ್ತೆ ಮುಂದುವರೆದು 26ನೇ ಶ್ಲೋಕ. ಮಾಂಚಯೋ ವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮತೀತ್ಯೈತಾನ್ ಬ್ರಹ್ಮ ಭೂಯಾಯ ಕಲ್ಪತೆ ಅಂತ ಹೇಳಿದ. ಅಂದರೆ ವ್ಯಭಿಚಾರವಿಲ್ಲದೆ ಇರ್ತಕ್ಕಂಥ ಭಕ್ತಿಯೋಗ ಅಂದರೆ ಏನು? ನಾವು ಯಾವುದೋ ಅಪೇಕ್ಷೆಯನ್ನಿಟ್ಟುಕೊಂಡು ಭಗವಂತನನ್ನು ಪ್ರಾರ್ಥನೆ ಮಾಡ್ತೀವಿ, ಅದು ವ್ಯಭಿಚಾರ ಭಕ್ತಿ ಅಂತ ಕರೀತಾನೆ ಭಗವಂತ. ಅದನ್ನು ಬೂಟಾಟಿಕೆಯಿಂದ ಮಾಡ್ತಕ್ಕಂಥದ್ದು ಕೂಡ ಒಂದು ರೀತಿ ವ್ಯಭಿಚಾರ ಭಕ್ತಿನೇ. ಅಂಥ ವ್ಯಭಿಚಾರವಿಲ್ಲದೆ ಇರ್ತಕ್ಕಂಥ ಭಕ್ತಿ ಯೋಗದಿಂದ ನನ್ನನ್ನು ಸೇವಿಸ್ತಕ್ಕಂಥವನು ಮತ್ತು ಬ್ರಹ್ಮಸ್ವರೂಪವನ್ನು ಹೊಂದಲು ಸಮರ್ಥನಾಗಿರ್ತಕ್ಕಂಥವನಾಗಿರ್ತಾನೆ, ಆ ನಿಜವಾದಂಥ ಗುಣಾತೀತನು ಅಂತ ಹೇಳ್ತಾ ಇದ್ದಾನೆ. ಭಕ್ತಿಯೋಗದಿಂದ ನನ್ನನ್ನು ಸೇವಿಸುವಂಥವನು, ಗುಣಗಳನ್ನು ಸಮರ್ಥನಾಗಿ ನಿಭಾಯಿಸ್ತಕ್ಕಂಥವನು, ಆ ಗುಣಗಳಿಗೆ ಅಂಟಿಕೊಳ್ಳದೆ ಇರ್ತಕ್ಕಂಥವನು. ನಾವು ನಾನಾ ರೀತಿಯ ಅಪೇಕ್ಷೆಗಳನ್ನು ಭಗವಂತನ ಮುಂದೆ ತೋಡ್ಕೊತಾ ಇರ್ತೀವಿ. ನಮ್ಮ ಕೆಲಸ ಅದೇ, ಭಗವಂತನನ್ನು ನಾವು ಪ್ರಾರ್ಥನೆ ಮಾಡೋದೇ ನಮಗೆ ನಾನಾ ರೀತಿಯ ಅಪೇಕ್ಷೆಗಳನ್ನು ಈಡೇರಿಸುವಂಥ ಲೌಕಿಕವಾದಂಥ ವಸ್ತುಗಳನ್ನು ಕೋರ್ತಾ ಇರ್ತೀವಿ ನಾವು, ಅಥವಾ ಇರುವಂಥ ಲೌಕಿಕ ವಸ್ತುಗಳು ಇನ್ನೂ ವೃದ್ಧಿ ಆಗಲಿ ಅಂತ ಕೋರ್ತಾ ಇರ್ತೀವಿ. ಇಂಥದ್ದು ಯಾವುದೂ ಇಲ್ಲದೆ ಇರ್ತಕ್ಕಂಥವನು, ಇದಾವುದನ್ನೂ ಅವನು ಅಪೇಕ್ಷೆ ಪಡದೆ ನಿಷ್ಕಾಮದಿಂದ ಭಕ್ತಿಯನ್ನು ಹೊಂದಿರ್ತಾನಲ್ಲ, ಅವನು ನಿಜವಾದಂಥ ಗುಣಾತೀತ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಮತ್ತೆ ಮುಂದುವರೆದು ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯ ವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯೈಕಾಂತಿಕಸ್ಯ ಚ. ಓಂ ತತ್ಸತ್ इति श्रीमद्भगवद्गीतासु उपनिषत्सु ब्रह्मविद्यायां
ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಗುಣತ್ರಯ ವಿಭಾಗ ಯೋಗೋ ನಾಮ ಚತುರ್ದಶೋಧ್ಯಾಯ. ಈ ರೀತಿ 14ನೇ ಅಧ್ಯಾಯ ಮುಕ್ತಾಯ ಆಗ್ತಾ ಇದೆ. ಕೊನೆಯ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾನೆ ಅಂದರೆ, ಇಲ್ಲಿ ಅಮರತ್ವವನ್ನು ಮತ್ತು ಅವ್ಯಯವನ್ನು, ಶಾಶ್ವತವಾದಂಥ ಧರ್ಮವನ್ನು, ನಿರತಿಶಯವಾದಂಥ ಸುಖವನ್ನು ಹೊಂದಿರುವ ಬ್ರಹ್ಮತ್ವಕ್ಕೆ ಆಧಾರವಾಗಿರ್ತೀನಿ ನಾನು ಅಂತ ಆಶ್ವಾಸನೆ ಕೊಡ್ತಾ ಇದ್ದಾನೆ ಭಗವಂತ. ಶ್ರೀಕೃಷ್ಣ ಇಲ್ಲಿ ನಾನೇ ಭಗವಂತ ಅನ್ನುವಂಥದ್ದನ್ನು ಇಲ್ಲಿ ತನ್ನ ಮಾತಿನಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಅಮರವು, ಅವ್ಯಯವು, ಶಾಶ್ವತವು, ಧರ್ಮವು, ನಿರತಿಶಯ ಸುಖವೂ ಆದಂಥ ಬ್ರಹ್ಮಕ್ಕೆ ನಾನು ಆಧಾರವಾಗಿರ್ತೇನೆ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಪರಮಾತ್ಮ ಅವನ ಅಮರತ್ವ ಮತ್ತು ಶಾಶ್ವತವಾದಂಥ ಸ್ಥಿತಿಯನ್ನು ಯಾರು ಅವನಿಂದ ದೊರೆಯೋದಕ್ಕೆ ಸಾಧ್ಯ ಆಗುತ್ತೋ ಅವನು ಪರಮಸುಖಿಯಾದವನು. ಅವನಿಗೆ ಪ್ರಪಂಚದಲ್ಲಿ ಬೇರೆ ಇನ್ನೇನೂ ಬೇಕಾಗಿಲ್ಲ. ಭಗವಂತನ ಆ ಅಮೃತ ಸಿಕ್ಕ ಮೇಲೆ ಇನ್ನೇನು ಬೇಕಾಗಿದೆ ಅನ್ನುವಂಥ ಮಾಹಿತಿಯನ್ನು ಅರ್ಜುನನಿಗೆ ಶ್ರೀಕೃಷ್ಣ ಬೋಧಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಈ 14ನೇ ಅಧ್ಯಾಯವನ್ನು ಸಹ ಇವತ್ತು ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.